ಹಾಯ್ ಫ್ರೆಂಡ್ಸ್, ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕರ ವೃಂದದ ಹುದ್ದೆಗಳಿಗಾಗಿ ಕರ್ನಾಟಕ ಸರ್ಕಾರ 3 ವರ್ಷಗಳಿಂದ ನೇಮಕಾತಿಯ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಲಿತ್ತು. ಆದರೆ ಒಳ ಮೀಸಲಾತಿ ಸಂಬಂಧ ಯಾವುದೇ ರೀತಿ ನೇಮಕಾತಿ ಸಾಧ್ಯವಾಗಿರಲಿಲ್ಲ. ಆದರೆ ಸರ್ಕಾರ 15ರಷ್ಟು SC ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ನಿಗದಿಪಡಿಸಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆದ್ದರಿಂದ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಟ್ಟಿರುವಂಥ ಶಿಕ್ಷಣ ಇಲಾಖೆಯೂ ಸೇರಿದಂತೆ ಅನೇಕ ಇಲಾಖೆಗಳ ಹುದ್ದೆಗಳ ನೇಮಕಾತಿ ತಕ್ಷಣವೇ ಪ್ರಕಟಿಸಲಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ನಾವು ಶಿಕ್ಷಣ ಇಲಾಖೆಯ ಹುದ್ದೆಗಳ ನೇಮಕಾತಿ ನೋಡ್ತಾ ಹೋಗೋದಾದರೆ, ಈಗಾಗಲೇ ಆರ್ಥಿಕ ಇಲಾಖೆಯು ಒಟ್ಟು 15,000 HK ಮತ್ತು ನಾನ್ HK ವೃಂದದ ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಅನುಮತಿಯನ್ನು ನೀಡಿದೆ. ಈ ಹುದ್ದೆಗಳಲ್ಲಿ ಪ್ರಮುಖವಾಗಿ GPSTR ಹುದ್ದೆಗಳು HK ಭಾಗದಲ್ಲಿ 3,200 ಹುದ್ದೆಗಳು ಮತ್ತು ನಾನ್ HK ಭಾಗದಲ್ಲಿ 5,200 ಹುದ್ದೆಗಳು ಖಾಲಿ ಇವೆ. ಇವುಗಳಿಗೆ ಭರ್ತಿಯನ್ನು ಸದ್ಯದಲ್ಲಿಯೇ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಈಗಾಗಲೇ GPSTR ಮತ್ತು PSTR ವೃಂದದ ಹುದ್ದೆಗಳಿಗೆ C&R ರೂಲನ್ನು ಬಿಡುಗಡೆ ಮಾಡಿ ಬ್ಯಾಕ್ ಸ್ಕೋರನ್ನು ಕೂಡ ನಿಗದಿಪಡಿಸಲಾಗಿದೆ. ಈ ಬ್ಯಾಕ್ ಸ್ಕೋರ್ ಪ್ರಕಾರ 70ರಷ್ಟು CET, 30ರಷ್ಟು ಬ್ಯಾಕ್ ಸ್ಕೋರ್, ಅಂದರೆ ಇಲ್ಲಿ 20 TET ಇರುತ್ತೆ, 10% ಡಿಗ್ರಿ ಮತ್ತು B.Ed ಇರುತ್ತೆ. ನಂತರದಲ್ಲಿ HSTR ವೃಂದದ ಹುದ್ದೆಗಳು ಜಾಸ್ತಿ ಇವೆ. ಈ ವೃಂದದ ಹುದ್ದೆಗಳಿಗೆ ಯಾವುದೇ ರೀತಿಯ PG ಇಲ್ಲ ಮತ್ತು TET ಕೂಡ ಇಲ್ಲ. ಓನ್ಲಿ B.Ed ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ ಇಲ್ಲಿ NEPಯನ್ನು ರಿಜೆಕ್ಟ್ ಮಾಡಿ ಸ್ಟೇಟ್ ಗೌರ್ಮೆಂಟು SCPಯನ್ನು ಅಳವಡಿಸಿಕೊಂಡಿದ್ದರಿಂದ ಯಾವುದೇ ರೀತಿ PGಯನ್ನು ನಿಗದಿಪಡಿಸಿಲ್ಲ. ಹೀಗಾಗಿ ಹಳೆಯ 2015ರಲ್ಲಿ ಯಾವ ರೀತಿ ನೇಮಕಾತಿ ಆಗಿತ್ತು ಅದೇ ರೀತಿಯಾಗಿ HSTRನ್ನು ವಿಷಯವಾರು ನೇಮಕಾತಿ ಮಾಡಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. HK ವೃಂದದಲ್ಲಿ 2,200 ಹುದ್ದೆಗಳು ಮತ್ತು ನಾನ್ HK ವೃಂದದಲ್ಲಿ 2,200 ಹುದ್ದೆಗಳು ಹೈಸ್ಕೂಲ್ ಶಿಕ್ಷಕ ವೃಂದದ ಹುದ್ದೆಗಳು ಖಾಲಿವೆ. ಮುಂದುವರೆದು ಪ್ರಮುಖವಾಗಿ PSTR ವೃಂದದ ಹುದ್ದೆಗಳು. ಈ PSTR ವೃಂದದ ಹುದ್ದೆಗಳಿಗೆ ಓನ್ಲಿ D.Ed ಮಾಡಿದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮೊದಲಿಗೆ ಅಂದರೆ 3 ವರ್ಷದ ಹಿಂದೆ PSTR ವೃಂದದ ಹುದ್ದೆಗಳನ್ನೇ ಅತಿ ಹೆಚ್ಚಾಗಿ ತೋರಿಸಲಾಗಿತ್ತು. ಆದರೆ ಪ್ರಸ್ತುತ PSTR ವೃಂದದ ಹುದ್ದೆಗಳನ್ನು ಕಡಿಮೆ ಮಾಡಿ ಕೇವಲ ಪ್ರೈಮರಿ ಟೀಚರ್ ಅಂದರೆ PSTR ಹುದ್ದೆಗಳು HK ಭಾಗದಲ್ಲಿ 800, ನಾನ್ HK ಭಾಗದಲ್ಲಿ 100 ಹುದ್ದೆಗಳನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಇಲ್ಲಿ 4,000ಕ್ಕೂ ಅಧಿಕ PSTR ವೃಂದದ ಹುದ್ದೆಗಳಿಂದ ಪ್ರಸ್ತುತ 900 ಹುದ್ದೆಗಳಿಗೆ ಇಳಿಕೆ ಮಾಡಲಾಗಿದೆ. ಕಾರಣ ಪಬ್ಲಿಕ್ ಶಾಲೆಗಳನ್ನು ಕರ್ನಾಟಕದಾದ್ಯಂತ ತೆರೆಯಲಾಗಿದೆ. ಈ ಮೂಲಕ ಲೋ ಪ್ರೈಮರಿ ಸ್ಕೂಲ್ಗಳು ಮುಚ್ಚಿ ಪಂಚಾಯತಿ ಒಂದು ಪಬ್ಲಿಕ್ ಶಾಲೆಗಳನ್ನು ಓಪನ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಪ್ರೈಮರಿ ಟೀಚರ್ ವೃಂದದ ಹುದ್ದೆಗಳಿಗೆ ಬೇಡಿಕೆ ಕಡಿಮೆಯಾಗುತ್ತದೆ. ನಂತರದಲ್ಲಿ ಇಲ್ಲಿ ಪ್ರಮುಖ ಒಂದು ಗೊಂದಲ ಏನಪ್ಪ ಅಂತಂದರೆ, PSTR ವೃಂದದ ಹುದ್ದೆಗಳಿಗೆ ಯಾವ ರೀತಿ GPSTR ವೃಂದದ ಹುದ್ದೆಗಳಿಗೆ ಡಿಗ್ರಿಯನ್ನು ಕಂಪಲ್ಸರಿ ಮಾಡಲಾಗಿತ್ತು, ಇಲ್ಲಿ ಕೂಡ ಡಿಗ್ರಿಯನ್ನು ಕಂಪಲ್ಸರಿ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ GPSTR ಮತ್ತು PSTR ಎರಡೂ ಕೂಡ ಪ್ರೈಮರಿ ವಿಭಾಗದ ಹುದ್ದೆಗಳು. ಈ ಪ್ರೈಮರಿ ವಿಭಾಗದ ಹುದ್ದೆಗಳನ್ನು ಕಾಲಾನಂತರದಲ್ಲಿ ಅಂದರೆ ಒಂದು 10 ವರ್ಷದ ಹಿಂದೆ GPSTR ಎಂದು 2ನೇ ವಿಭಾಗವನ್ನು ಮಾಡಿ ಇಲ್ಲಿ ಡಿಗ್ರಿ ಪ್ಲಸ್ B.Ed ಮಾಡಿ ವಿಷಯವಾರು ಶಿಕ್ಷಕರನ್ನು ನೇಮಕಾತಿ ಮಾಡಲಾಗಿತ್ತು. ಅದೇ ರೀತಿ PSTR ವೃಂದದ ಹುದ್ದೆಗಳಿಗೂ ಕೂಡ ಯಾವ ರೀತಿ GPSTR ವೃಂದದ ಹುದ್ದೆಗಳಿಗೆ ಡಿಗ್ರಿ ಮಾಡಲಾಗಿತ್ತು ಅದೇ ರೀತಿ PSTR ವೃಂದದ ಹುದ್ದೆಗಳು ಕೂಡ ಡಿಗ್ರಿಯನ್ನು ಮಾಡಿ, ಬಟ್ ಇಲ್ಲಿ D.Ed ಕನಿಷ್ಠ ಬೋಧನಾ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸಲಾಗುತ್ತದೆ, ನಾಟ್ B.Ed. ಬಟ್ ಡಿಗ್ರಿ ಕಂಪಲ್ಸರಿ ಇರಬೇಕು. ಯಾಕೆಂದರೆ ವಿಷಯವಾರು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಇಲ್ಲದಿದ್ದರೆ ಯಾಕೆಂದರೆ GPSTR ಮತ್ತು PSTR ಎರಡೂ ಕೂಡ ಪ್ರೈಮರಿ ಶಿಕ್ಷಣ ವಿಭಾಗದ ಹುದ್ದೆಗಳಾಗಿವೆ. ಈ ವಿಭಾಗದ ಹುದ್ದೆಗಳನ್ನು ಕೂಡ ವಿಷಯವಾರು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂಥ ಇರಾದೆ ಇಲಾಖೆದ್ದಾಗಿದೆ. ಈ ಮೂಲಕ ಹೈಯರ್ ಎಜುಕೇಷನನ್ನು ಹೊಂದಿರುವಂಥ, ಡಿಗ್ರಿ ಮಾಡಿರುವಂಥ, D.Ed ಪೂರ್ಣಗೊಳಿಸಿರುವಂಥ ಅಭ್ಯರ್ಥಿಗಳ ಮೂಲಕ ವಿಷಯವಾರು ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಆದರೆ ಇದಕ್ಕೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೆಕ್ಸ್ಟು ಇಲಾಖೆ ಯಾವ ರೀತಿ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ.
ಟೋಟಲ್ HK ಮತ್ತು ನಾನ್ HK ವೃಂದದಲ್ಲಿ 900 ಹುದ್ದೆಗಳು ತೋರಿಸಲಾಗಿದೆ. ಅದೇ ರೀತಿಯಾಗಿ PE ಟೀಚರ್ ವೃಂದದ ಹುದ್ದೆಗಳು HK ವಿಭಾಗದಲ್ಲಿ 420, ನಾನ್ HK ವಿಭಾಗದಲ್ಲಿ 175. ಅದೇ ರೀತಿಯಾಗಿ ಈ ಸಲ ಕಂಪ್ಯೂಟರ್ ವಿಷಯದ ಶಿಕ್ಷಕರನ್ನು ಕೂಡ ನೇಮಕವನ್ನು ಮಾಡಿಕೊಳ್ಳಲಾಗುತ್ತೆ. HK ವೃಂದದಲ್ಲಿ 200, ನಾನ್ HK ವೃಂದದಲ್ಲಿ 200. ಟೋಟಲ್ HK ವಿಭಾಗದಲ್ಲಿ 6820, ಅದೇ ರೀತಿಯಾಗಿ 7875 ನಾನ್ HK ವೃಂದದ ಹುದ್ದೆಗಳಿವೆ. ಈ ಎರಡನ್ನೂ ಸೇರಿಸಿದರೆ ಒಟ್ಟು 14,695 ಹುದ್ದೆಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ. ಇನ್ನಿತರ ವಿಶೇಷ ಶಿಕ್ಷಕರನ್ನು ಕೂಡ ಇಲ್ಲಿ ನೇಮಕವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸರಿಸುಮಾರು 15,000 ಶಿಕ್ಷಕರ ನೇಮಕಾತಿಯಾಗುತ್ತೆ. ಪ್ರಸ್ತುತ ಇರುವಂಥ ಶಿಕ್ಷಣ ಇಲಾಖೆ ಆಯುಕ್ತರು ಒಂದು ಒಳ್ಳೆಯ ದಕ್ಷ ಮತ್ತು ನಿಷ್ಠಾವಂತ ಅಧಿಕಾರಿಯಾಗಿದ್ದಾರೆ. ಸುರಾಳ್ಕರ್ ಅವರು. ಇವರು ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅನುಮತಿ ನೀಡದೆ ಕೇವಲ 4 ರಿಂದ 6 ತಿಂಗಳ ಒಳಗಾಗಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ನೇಮಕಾತಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ದಟ್ಟವಾಗಿರುವುದರಿಂದ GPSTR, HSTR, PSTR ಮತ್ತು PE ಟೀಚರ್ ಸೇರಿದಂತೆ ಕಂಪ್ಯೂಟರ್ ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಭ್ಯರ್ಥಿಗಳು ತಮ್ಮ ಸ್ಟಡಿಯನ್ನು ಮುಂದುವರಿಸಬೇಕು. ಕೇವಲ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅಲ್ಲ, ಕ್ರೈಸ್ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಖಾಲಿರುವಂಥ ಬೋಧಕ ಮತ್ತು ಇತರ ಹುದ್ದೆಗಳು, ಅದೇ ರೀತಿಯಾಗಿ ವಾರ್ಡನ್ ಹುದ್ದೆಗಳಿಗೆ ಈಗಾಗಲೇ KPSCಗೆ ಕಳಿಸಲಾಗಿದೆ. ಅವುಗಳನ್ನು ಕೂಡ ಸದ್ಯದಲ್ಲೇ ನೋಟಿಫಿಕೇಷನ್ ಹೊರಡಿಸಲಾಗುತ್ತದೆ. ಈ ಮೂಲಕ ಅದೇ ರೀತಿಯಾಗಿ PU ಲೆಕ್ಚರರ್ ಹುದ್ದೆಗಳು ಅಂದರೆ ಸರಿಸುಮಾರು 800 ಹುದ್ದೆಗಳಿವೆ. ಇವುಗಳನ್ನು ಕೂಡ ಅಧಿಸೂಚನೆ ಹೊರಡಿಸುತ್ತಾರೆ. ಮುಂದುವರೆದು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಕೂಡ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ. KEA ಮೂಲಕ ಅಕ್ಟೋಬರ್ ತಿಂಗಳಲ್ಲಿ KSET ನಡೆದು ನಂತರದಲ್ಲಿ ಅದಕ್ಕೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು KEA ಡಿಪಾರ್ಟ್ಮೆಂಟೇ ಹೊರಡಿಸುತ್ತಿದೆ. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಮಾಜ ಶಿಕ್ಷಣ ಇಲಾಖೆ ಅಧೀನದಲ್ಲಿರತಕ್ಕಂಥ ವಸತಿ ಶಿಕ್ಷಣ ಶಾಲೆಗಳು ಮತ್ತು PU ಉಪನ್ಯಾಸಕರ ಹುದ್ದೆಗಳು ಮತ್ತು ಪ್ರಥಮ ದರ್ಜೆ ಶಾಲೆಗಳಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಸೇರಿದಂತೆ ವಾರ್ಡನ್ ಹುದ್ದೆಗಳನ್ನು ಕೂಡ ಈ ಮೂಲಕ ಇನ್ನೂ 1 ವರ್ಷದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುವುದು ಖಂಡಿತ. ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ತಯಾರಿ ನಡೆಸಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.